ಸಾಯಿರಾಮ್ ಮಕ್ಕಳೇ, ಎಲ್ಲರಿಗೂ ಕೂಡ 10ನೇ ತರಗತಿಯ ಕನ್ನಡ ವಿಷಯಕ್ಕೆ ಸ್ವಾಗತ. ಮಕ್ಕಳೇ, ನಾವು ಇಂದು ಭಾರತ ಕಂಡಂತಹ ಪ್ರಸಿದ್ಧ ಹಾಗೂ ಪ್ರಖ್ಯಾತ ತತ್ವಜ್ಞಾನಿ ಹಾಗೂ ಒಬ್ಬ ವೀರ ಸನ್ಯಾಸಿ ಆಗಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪಾಠ ಪಠ್ಯಪೂರಕಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಪಾಠ. ಈ ಪಾಠದ ಹೆಸರು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಅಂದರೆ ಮಕ್ಕಳು, ಹೀಗೆ ಒಂದು ಕಡೆ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾ ಇದ್ರು, ನಾವು ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ಭಗವದ್ಗೀತೆಯನ್ನು ಓದಬೇಕು. ಹಾಗೆ ನಮ್ಮ ಭಾರತದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ನಾವು ಓದ್ತಾ ಹೋಗ್ಬೇಕು. ಹಾಗಾದ್ರೆ ನಮ್ಮ ಭಾರತದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಿಳಿತಾ ಹೋಗುತ್ತೆ. ಹಾಗಾದ್ರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಈ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಇವಾಗ ಪಾಠವನ್ನು ಓದ್ತೀನಿ, ಎಲ್ಲರೂ ಸಹ ಗಮನದಲ್ಲಿಟ್ಟು ಕೇಳಿ. ಪಠ್ಯಪೂರಕ ಅಧ್ಯಯನ 1. ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಸಮಿತಿ ರಚನೆ. ಈ ಒಂದು ಪಾಠವನ್ನು ಪಠ್ಯಪುಸ್ತಕವನ್ನು ರಚನೆ ಮಾಡ್ತಕ್ಕಂತಹ ಒಂದು ಸಮಿತಿ ಈ ಒಂದು ಪಾಠವನ್ನು ನಿಮಗೆ ಇಟ್ಟಿರುತ್ತೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂದರೆ ಈಗಿನ ಯುವ ಜನತೆಗೆ ಅಥವಾ ಯುವಕರಿಗೆ ಸ್ವಾಮಿ ವಿವೇಕಾನಂದವರು ಮಾಡಿರ್ತಕ್ಕಂತಹ ಚಿಂತನೆಗಳು, ಒಳ್ಳೆಯ ಚಿಂತನೆಗಳು ಸಹ ಅವರಿಗೆಲ್ಲರಿಗೂ ಸಹ ಮೈಗೂಡಿಸಿಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಒಂದು ಪಾಠದ ಆಶಯವಾಗಿದೆ. ಮಕ್ಕಳೇ, ಇವಾಗ ಪಾಠವನ್ನು ಓದ್ತೀನಿ, ಎಲ್ಲರೂ ಸಹ ಗಮನದಲ್ಲಿಟ್ಟು ಕೇಳಿ. ವಿವೇಕಾನಂದರು ಎಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯತೆಯಿಂದ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ಮಕ್ಕಳೇ, ನೀವು ಅನ್ಕೋಬೋದು, ವಿವೇಕಾನಂದರೆಂದರೆ ಸಹ ಅವ್ರು ಎಂಥವರು? ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ ಅಂತ ಹೇಳ್ತಾ ಹೋಗ್ಬೋದು. ನಾವು ವಿವೇಕಾನಂದರನ್ನ ನೋಡಿದ ತಕ್ಷಣ ಏನು ಅನ್ಕೋಬೋದು? ಸಾಮಾಜಿಕವಾಗಿ ಸಂಕಟವನ್ನು ಇಟ್ಕೊಂಡಂಥವ್ರು, ಸಿಟ್ಟಿಂದ ಕೂಡಿರ್ತಕ್ಕಂಥವ್ರು, ಅಂದರೆ ಸ್ಫೋಟಕವಾಗಿರ್ತಕ್ಕಂಥವ್ರು, ಸ್ಪಷ್ಟತೆಯಿಂದ ರೂಪಕ ಅಂತ ಹೇಳ್ಬೋದು. ಅವರು ಶಿಖರ ಚಿಂತಕ ಅಂದರೆ ಯಾವ ರೀತಿ ಶಿಖರಗಳು ಎತ್ತರವಾಗಿರ್ತವೋ ಅಷ್ಟು ಎತ್ತರದಲ್ಲಿ ಅವರು ಚಿಂತನೆಗಳನ್ನು ಮೈಗೂಡಿಸಿಕೊಂಡಿದ್ದಾರೆ, ಅಂತಹ ಚಿಂತನೆಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅವರ ಆಲೋಚನೆಗಳಲ್ಲಿ ಗೊಂದಲಗಳಿಲ್ಲ. ಅವರು ಮಾಡಿದಂತಹ ಯಾವ ಆಲೋಚನೆಗಳಲ್ಲಿ ಏನಿಲ್ಲ, ಗೊಂದಲ ಅಂತಕ್ಕಂಥದ್ದು ಇಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರೆನ್ಬೋದು ಯಾವಾಗಾದರೂ ಸಹ ಏನಾಗುತ್ತೆ? ವೈರುಧ್ಯದಂತ ಅಂದರೆ ಕಂಡರೂ ಸಹ ಅದು ಏನಾಗುತ್ತೆ? ಸಾಂದರ್ಭಿಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳ ಫಲ ಅಂತ ಹೇಳ್ಬೋದು. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ನಾವು ಅವರ ಒಂದು ವಿಚಾರಗಳನ್ನು ನೋಡಿದ ತಕ್ಷಣ ಅವರು ಇಂಥವ್ರು ಅಂತ ಅಳೆಯೋಕ್ಕಾಗಲ್ಲ. ಅವರ ಎಲ್ಲ ಚಿಂತನೆಗಳನ್ನು, ಅವರ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಮಾತ್ರ ಅವರು ಎಂಥವರು, ಅವರ ಸ್ಪಷ್ಟ ನೋಟ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಹೋಗುತ್ತೆ. ಮಕ್ಕಳೇ, ನೀವು ಅನ್ಕೋಬೋದು, ವಿವೇಕಾನಂದರನ್ನ ನೋಡಿದ ತಕ್ಷಣ ಇವ್ರು ಹಿಂಗಿರ್ಬೋದು ಅನ್ಕೊಳ್ಳೋದಕ್ಕಿಂತ ಅವರ ಆಲೋಚನೆಗಳನ್ನು, ಅವರ ವಿಚಾರಗಳನ್ನು, ಅವರು ಬರೆದಿರ್ತಕ್ಕಂಥ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ, ಅವನ್ನೆಲ್ಲವನ್ನು ಸಹ ನಾವು ಅಂದ್ಕೊಂಡ್ರೆ ಅಥವಾ ನಾವು ನಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ಇಂತಹ ವ್ಯಕ್ತಿ ಇಲ್ಲಿ ಇನ್ಯಾರೂ ಇಲ್ಲ, ಇವರ ಸ್ಪಷ್ಟ ನೋಟ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಹೋಗುತ್ತೆ. ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆ. ಅವರು ಏನಪ್ಪ ಅಂತಂದರೆ ದೈಹಿಕವಾಗಿ ಅಂತಂದರೆ ಅವರ ಆಸೆಗಳನ್ನೆಲ್ಲವನ್ನು, ನಮಗೆ ಅದು ಬೇಕು, ನನಗೆ ಇದು ಬೇಕು ಅಂತಕ್ಕಂಥ ಒಂದು ಆಸೆಗಳನ್ನು, ಮನುಷ್ಯ ಅಂತಕ್ಕಂಥದ್ದು ತುಂಬ ಆಸೆ ಬುರುಕ ಜೀವಿ. ತನಗೆ ನೋಡಿದ್ದೆಲ್ಲ ಕೇಳಿದ್ದೆಲ್ಲವೂ ಸಹ ನನಗೆ ಬೇಕು ಅಂತಕ್ಕಂಥವನು ಅಂತಾನೆ. ಆದರೆ ವಿವೇಕಾನಂದರ ಚಿಂತನೆ ಅಂತ ಅಂತಂದರೆ ತನ್ನ ಯಾವುದೇ ಆಸೆಗಳನ್ನು ಇಂಗಿಸುವುದಂತಕ್ಕಂಥದ್ದು ಅವರ ಮೊದಲ ಆದ್ಯತೆ. ಅನಂತರ ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧವಾಗಿದ್ದರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದವರು.
ಅವ್ರು ಏನು ಮಾಡ್ತಾರೆ, ಯಾವತ್ತೂ ಸಹ ನಾನು ದೈಹಿಕ ಹಸಿವನ್ನು ಇಂಗಿಸ್ಕೊಳ್ತೀನಿ, ಅನಂತರ ಆತ್ಮದ ಹಸಿವು, ಅನಂತರ ವೇದಾಂತದ ಹಸಿವು, ಅದಂತರ ಸಾಸ್ತಿಕವಾದಂಥ ಧರ್ಮದ ಹಸಿವು ಅಂತಕ್ಕಂಥದ್ದನ್ನು ಈ ಎಲ್ಲ ಕಾರಣದಿಂದಾಗಿ ವಿವೇಕಾನಂದರು ಸಹ ಏನು ಮಾಡ್ತಾರೆ, ಯಾವತ್ತೂ ಸಹ ಧಾರ್ಮಿಕವಾಗಿರ್ತಕ್ಕಂಥ ಮೂಲಭೂತವಾದಿ ಆಗಿರಲಿಲ್ಲಂತೆ. ಅವರು ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಅವರು ಯಾವುದೇ ರೀತಿಯ ಧರ್ಮದ ಬಗ್ಗೆ ಮೂಲಭೂತವಾದಿ ಆಗಿರಲಿಲ್ಲ. ಅವರು ಯಾವಾಗಲೂ ಸಹ ಆ ಒಂದು ಧಾರ್ಮಿಕ ಮೂಲಭೂತವಾದಕ್ಕೆ ಏನು ಮಾಡ್ತಿದ್ರು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧವನ್ನು ಒಡ್ಡಿದ್ರಂತೆ. ನನಗೆ ಯಾವುದೇ ರೀತಿಯ ಜಾತಿವಾದ ಬೇಡ, ಯಾವುದೇ ರೀತಿಯ ಕೋಮುವಾದ ಬೇಡ ಅಂತೇಳಿ ಅವಕ್ಕೆಲ್ಲವಕ್ಕೂ ಸಹ ಏನು ಮಾಡಿದರು, ಪ್ರತಿರೋಧವನ್ನು ಒಡ್ಡಿದ್ರಂತೆ. ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿ ಸಾಮಾಜಿಕ ಶಕ್ತಿಯಾದರು. ಅದನ್ನೆಲ್ಲ ಏನು ಮಾಡಿದರು, ಹಿಂದೂ ಧರ್ಮದೊಳಗಿದ್ದರೂ ಸಹ ಅವರು ಅದನ್ನೆಲ್ಲವನ್ನು ಮೀರಿ ಅವ್ರು ಏನು ಮಾಡಿದರು, ಸಾಮಾಜಿಕ ಶಕ್ತಿಯಾಗಿ ಅವರು ರೂಪುಗೊಂಡರು ಅಂತ ಹೇಳ್ಬೋದು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಅವರು ಅದೇ ರೀತಿ ಯಾವುದೇ ರೀತಿಯಾದಂತಹ ವಾದ ಅಂದರೆ ಕೋಮುವಾದಕ್ಕಾಗಲಿ ಅಥವಾ ಜಾತಿವಾದಕ್ಕಾಗಲಿ ಅಥವಾ ಧಾರ್ಮಿಕವಾದಕ್ಕಾಗಲಿ ಯಾವುದನ್ನೂ ಸಹ ತಮ್ಮಲ್ಲಿ ಮೈಗೂಡಿಸ್ಕೊಳ್ಳದೆ ಅವಕ್ಕೆಲ್ಲವನ್ನು ವಿರೋಧಕ್ಕೆ ವ್ಯಕ್ತಪಡಿಸುವುದರಿಂದ ಅವರೇನಾದವು, ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರಾದರು ಅಂತೇಳಿ ಹೇಳ್ಬೋದು. ಆ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು. ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಒಂದು ಮಾನವೀಯ ಮೌಲ್ಯವನ್ನು ನುಣಿಯುತ್ತವೆ. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗದೆ ಬಡಜನರ ಪರವಾದ ಆದ್ಯತೆಗಳನ್ನು ಪಲ್ಲಟಗೊಳ್ಳುತ್ತಿವೆ. ವಿವೇಕಾನಂದರಿಗೆ ಬಡಜನರ ಹೊಟ್ಟೆ ಹಸುವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಗಿದೆ. ಮಕ್ಕಳಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂತಂದರೆ, ನಾವು ಯಾವುದೇ ಈಗಿನ ಸನ್ನಿವೇಶದಲ್ಲಿ ಹೇಗಾಗಿದೆಯಪ್ಪ ಅಂತಂದರೆ, ಬಡಜನರ ಹೊಟ್ಟೆಯನ್ನು ಇಂಗಿಸ್ತಕ್ಕಂಥವ್ರು ಯಾರೂ ಇಲ್ಲ. ಅವರವರ ಅಂದರೆ ಶಾಲಾ ಬಾಲಕರಂತೆ ಇಂದಿನ ಸಾಲಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಇವಾಗಿನ ರಾಜಕಾರಣಿಗಳಾಗಿರ್ಬೋದು, ಈಗಿನ ಎಲ್ಲ ಧರ್ಮದಲ್ಲಿ ನೋಡ್ಕೊತಕ್ಕಂಥವ್ರು ಆಗಿರ್ತಾರೆ, ಈಗಿನ ಅಂದರೆ ಕೈ ಕಟ್ಕೊಂಡು ಎಲ್ಲರನ್ನ ಸಹ ನೋಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬಡಜನರಿಗೆ ಸಹಾಯವನ್ನು ಮಾಡ್ತಿಲ್ಲ. ವಿವೇಕಾನಂದರ ಪ್ರಮುಖ ಚಿಂತನೆಯನ್ನು ಬಡಜನರಿಗೆ ಸಹಾಯವನ್ನು ಮಾಡಬೇಕು, ಬಡಜನರ ಹಸಿವನ್ನು ನೀಗಿಸಬೇಕು, ಹೊಟ್ಟೆ ಹಸುವನ್ನು ನೀಗಿಸಬೇಕು ಅಂತಕ್ಕಂಥದ್ದು ಇವರ ಮೊದಲ ಆದ್ಯತೆ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಮೊದಲು ಬಡಜನರು ಹಸಿವನ್ನು ನೀಗಿಸ್ಕೊಂಡು ಅವರು ಶಾಂತಿಯಾಗಿದ್ದರೆ ಮುಂದೆ ಏನಾಗುತ್ತೆ, ಅನಂತರ ಧರ್ಮ ಜಾತಿ ವಿಷಯಕ್ಕೆ ಬಂದರೆ ಹಿಂದುಳಿದವರು ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಅವರು ಮೊದಲೇನು ಮಾಡಿದರು, ಬಡಜನರ ಹಸಿವನ್ನು ನೀಗಿಸಿ ನಂತರ ಏನು ಮಾಡಿದರು ಜಾತಿ ಹಾಗೂ ವರ್ಗ ವ್ಯವಸ್ಥೆಯನ್ನು ಏನು ಮಾಡಿದರು, ಆ ಒಂದು ಅಂದರೆ ಬೇರೆ ಬೇರೆ ಧರ್ಮದ ವಿಷಯಕ್ಕೆ ಬಂದರು, ಜಾತಿಯ ವಿಷಯಕ್ಕೆ ಬಂದು ಅದರಲ್ಲಿಯೂ ಸಹ ಹಿಂದುಳಿದ ವರ್ಗದವರು ಹಾಗೂ ದಲಿತ ವರ್ಗದವರಿಗೆ ಏನು ಮಾಡಿದರು, ಸಹಜವಾಗಿ ಅವರಲ್ಲಿ ಸಾಮಾಜಿಕ ಕಳಕಳಿ ಇತ್ತು ಅಂತ ನೋಡ್ತಾ ಹೋಗ್ಬೋದು.